ನಮ್ಮ ಜಿಲ್ಲೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ 24-25ನೇ ವರ್ಷದ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗಿದೆ. ಈ ಒಂದು ಪ್ರಾರಂಭೋತ್ಸವವನ್ನು ನಮ್ಮ ಜಿಲ್ಲೆಯಲ್ಲಿ ಇಡೀ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ತುಂಬ ಅದ್ಧೂರಿಯಾಗಿ ನಾವು ಆಚರಿಸಿದ್ದೀವಿ. ಅದರಲ್ಲೂ ಈಗ ಧಾರವಾಡ ಸಿಟಿನಲ್ಲಿ ಇಲ್ಲಿ ಹೆಣ್ಣು ಮಕ್ಕಳ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಇವತ್ತು ಎಲ್ಲ ಶಿಕ್ಷಕರು ಎಲ್ಲ ಮಕ್ಕಳು ಕೂಡ ತುಂಬ ಸಕ್ರಿಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರೆಲ್ಲರೂ ಕೂಡ ಈ ಒಂದು ವರ್ಷದಲ್ಲಿ ಸಮಗ್ರ ಅಭಿವೃದ್ಧಿಗೆ ನಾವು ಮುಂದಾಗ್ತೀವಿ ಅಂತ ಒಂದು ಛಲವನ್ನು ಕೂಡ ಅವರು ಹೊಂದಿಕೊಂಡಿದ್ದಾರೆ. ನಮ್ಮ ವಿದ್ಯಾಕಾಶಿಯಾದಂತಹ ನಮ್ಮ ಜಿಲ್ಲೆಯಲ್ಲಿ ಶೈಕ್ಷಣಿಕವಾಗಿ ಅದನ್ನು ಮುಂದೆ ತರುವುದಕ್ಕೆ ಎಲ್ಲ ರೀತಿಯ ಒಂದು ಪ್ರಯತ್ನಗಳು, ಅದು ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಮತ್ತು ಅವರಿಗೆ ಬೇಕಾಗಿರುವ ಒಂದು ಉತ್ತೇಜನ ಕೊಡುವ ವಿಷಯಗಳಾಗಿರ್ಬೋದು, ಇದೆಲ್ಲ ಕೂಡ ಸಮಗ್ರವಾಗಿ ನಾವು ಮಾಡಬೇಕು ಅಂತ ಒಂದು ವಿಶೇಷವಾದಂಥ ಒಂದು ನಿರ್ದೇಶನವನ್ನು ಕೂಡ ಎಲ್ಲ ಶಿಕ್ಷಕರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ಈ ವರ್ಷ ನಮಗೆ ಕೂಡ ಭರವಸೆ ಇದೆ. ನಮಗೇನು 75% ಲಾಸ್ಟ್ ಟೈಮ್ ಪಾಸಿಂಗ್ ಪರ್ಸೆಂಟೇಜ್ SSLCಯಲ್ಲಿ ಆಗಿದೆ. ಈ ವರ್ಷ ನಾವು ರಾಜ್ಯದಲ್ಲೇ ಮೊದಲನೇ ಸ್ಥಾನಕ್ಕೆ ಬರಬೇಕು ಅಂತ ಒಂದು ಗುರಿಯನ್ನು ನಾವೆಲ್ಲರೂ ಕೂಡ ಹೊಂದಿದ್ದೀವಿ. ಇದಕ್ಕೆ ಶಿಕ್ಷಣ ಇಲಾಖೆ ಕೂಡ ಅಲ್ಲಿ ಇರುವ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು, ಪಾಲಕರು ಎಲ್ಲರೂ ಕೂಡ ಈ ಒಂದು ನಿಟ್ಟಿನಲ್ಲಿ ಈ ಗುರಿಯನ್ನು ಇಟ್ಕೊಂಡು ಇವತ್ತು ಮೊದಲನೇ ದಿವಸದಿಂದನೇ ಅದಕ್ಕೆ ನಾವು ಕೆಲಸ ಮಾಡಬೇಕು. ಈಗಾಗಲೇ ನಾವು ಟೀಚರ್ಸ್ಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ. ಈ ವರ್ಷದಲ್ಲಿ ಮಕ್ಕಳು ಬಂದಾಗ ಅವರನ್ನು ಪ್ರಾಥಮಿಕವಾಗಿ ಅವರನ್ನು ಪರಿಶೀಲನೆ ಮಾಡಿ ಒಂದು ಸಣ್ಣ ಒಂದು ಎಕ್ಸಾಮಿನೇಷನ್ಸ್ ಮುಖಾಂತರ ಅವರನ್ನು ನಾವು ಪರಿಶೀಲನೆ ಮಾಡಿ ಅವರು ಯಾವ ಹಂತದಲ್ಲಿ ಇದ್ದಾರೆ ಎಂಬುದು ಫಸ್ಟ್ ನಾವು ಗುರುತಿಸಿಕೊಂಡು ಅವರಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡಬೇಕು, ಯಾವ ರೀತಿಯ ಅವರಿಗೆ ನಾವು ಟ್ರೈನಿಂಗನ್ನು ಕೊಡಬೇಕು. ಯಾಕಂದರೆ ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಕಲಿಕೆ ಇರುವುದಿಲ್ಲ. ಹಾಗಾಗಿ ವ್ಯತ್ಯಾಸವಾಗಿ ಇರುವುದರಿಂದ ಅವರಿಗೆ ಎಕ್ಸ್ಟ್ರಾ ಎಫರ್ಟ್ಸನ್ನು ನಾವು ಹಾಕುವಂಥದ್ದು, ಸ್ಪೆಷಲ್ ಪ್ರಯತ್ನಗಳನ್ನು ನಾವು ಮಾಡುವ ಮುಖಾಂತರ ಅವರನ್ನು ಕೂಡ ಶೈಕ್ಷಣಿಕವಾಗಿ ನಾವು ಮುಂದೆ ತಂದು ಯಾವುದೇ ಒಂದು ವಿದ್ಯಾರ್ಥಿ ಕೂಡ ಫೇಲ್ ಆಗದೆ ಎಲ್ಲರೂ ಕೂಡ ಉತ್ತೀರ್ಣ ಆಗುವ ಒಂದು ನಿಟ್ಟಿನಲ್ಲಿ ನಾವು ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡೋಣ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೇವೆ. ಕರೆಕ್ಟ್ ಇದೆ. ಯಾಕಂದರೆ ನಮಗೂ ಕೂಡ ತುಂಬ ಮಕ್ಕಳ ಜೊತೆಗೆ ಅವ್ರಿಗೆ ನಮಗೆ ಗೊತ್ತಿರುವ ಕೆಲವೊಂದು ವಿಷಯಗಳನ್ನು ಹಂಚಿಕೊಳ್ಬೇಕಂತ ಒಂದು ಆಸೆ ನನಗೂ ಇತ್ತು. ಇವತ್ತು ಅದು ನೆರವೇರಿದೆ. ಇವತ್ತು ಮಕ್ಕಳ ಜೊತೆಗೆ ನಾವು ಪಾಠ ಹಾಕಿದ್ದು ಅವರೆಲ್ಲ ಹೇಳಿದರು, ನಮಗೆ ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಮಗೆ ಟಫ್ ಅನಿಸ್ತಾ ಇದೆ, ನಮಗೆ ಕಷ್ಟ ಅನಿಸ್ತಾ ಇದೆ ಅಂತ ಒಂದು 6ನೇ ತರಗತಿ 8ನೇ ತರಗತಿ ಮಕ್ಕಳು ಹೇಳಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಆಂಗ್ಲ ಭಾಷೆಯ ಪಾಠವನ್ನು ನಮಗೆ ಹೇಳ್ಕೊಡ್ಬೇಕು ಅಂತ ಅವರೇ ರಿಕ್ವೆಸ್ಟ್ ಮಾಡಿದ ಮೂಲಕ ಅವರಿಗೆ ಒಂದು ಆಂಗ್ಲ ಭಾಷೆಯ ಪಾಠವನ್ನು ಇವತ್ತು ನಾನು ಕಲಿಸಿದ್ದೀನಿ. ನನಗೆ ತುಂಬ ಖುಷಿ ಅನಿಸ್ತದೆ. ನನಗೆ ಕೂಡ ನನ್ನ ಸ್ಕೂಲ್ ಡೇಸು, ನಮ್ಮ ಟೀಚರ್ಸು ಎಲ್ಲರೂ ಕೂಡ ನೆನಪಾಗಿದ್ದರು. ಸೊ ಮಕ್ಕಳು ಕೂಡ ಅದನ್ನು ಎಂಜಾಯ್ ಮಾಡಿದ್ರು. ಅವರು ನಮ್ಮ ಜೊತೆಗೆ ಬಂದು ರೋಲ್ ಪ್ಲೇ ಎಲ್ಲ ಮಾಡಿದರು. ಸೊ ಇಡೀ ಕ್ಲಾಸೇ ಕೂಡ ತುಂಬ ಫಸ್ಟ್ ಡೇನೇ ಇಷ್ಟೊಂದು ತುಂಬ ಸಕ್ರಿಯವಾಗಿ ಅವರು ಎಜುಕೇಷನ್ ಮೇಲೆ ತೋರಿಸಿದ ಇಂಟ್ರೆಸ್ಟು ನಿಜಕ್ಕೂ ಕೂಡ ನನಗೆ ತುಂಬ ಪ್ರೀತಿ ಮತ್ತು ತುಂಬ ಕೂಡ ಆಶ್ಚರ್ಯನೂ ಒಂದು ಕಡೆ ಆಯಿತು. ತುಂಬ ನನಗೆ ವಿಶ್ವಾಸನೂ ಕೂಡ ಇದೆ. ಮುಂದಿನ ದಿವಸಗಳಲ್ಲಿ ಮಕ್ಕಳು ಶೈಕ್ಷಣಿಕ ಒಂದು ನಿಟ್ಟಿನಲ್ಲಿ ಮಕ್ಕಳು ಮುಂದಾಗಿದ್ದಾರೆ ಎಂಬುದನ್ನು ನೋಡೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.